ಸೊ ಅಗೇನ್ ವಿ ಆರ್ ಬ್ಯಾಕ್. ಏನಕ್ಕೆ ಅಂದರೆ ಇವತ್ತು 10 ಗಂಟೆ ಶೋಗೆ ಭೈರತಿ ರಣಗಲ್ಲು ಹೋಗ್ತಾ ಇದ್ದೀವಿ. ಯಾವ ಥಿಯೇಟ್ರ್ ಅಂದರೆ ರಾಬಿನ್. ಆಲ್ರೆಡಿ ಇಲ್ಲಿ ಬಂದು ಒಂದು ಲಾಗು ಫ್ಲಾಪ್ ಆಗೈತೆ, ಹೌಸ್ಫುಲ್ ಹೊಡ್ತೈತೆ ಕಣ. ನೋಡಿಲಿ, ಇಲ್ಲಿ ನೋಡಿಲಿ, ನಮ್ಮ ಶಿವಣ್ಣ ಅಂದರೆ ಇನ್ನೇನು ಅಂದ್ಕೊಂಡಿದ್ದೆ. ಮುಂದೆ ಒಂದು 2 ರೋ 3 ರೋ ಖಾಲಿ ಇರಬೇಕು. ಸೊ 10 ಗಂಟೆಗೂ ಖಾಲಿ ಆಗುತ್ತೆ, ಅದಕ್ಕೆ ಈಗಲೇ ತಗೊಳ್ಳೋ ಬಂದಿದ್ದೀವಿ. ಇಲ್ಲ ಅಣ್ಣ, ಬುಕ್ ಇಲ್ಲ, ಬುಕ್ ಆಗೈತೆ. 10 ಗಂಟೆ ಶೋಗೂ ಅರ್ಧ ಬುಕ್ ಆಗೈತೆ ಆಲ್ರೆಡಿ. ಬಾಲ್ಕನಿ ಮುಕ್ಕಾಲು ಭಾಗ ಆಗೈತೆ. ಇಲ್ವಾ ಟಿಕೆಟ್ ಕೊಡೋದು? ಸರಿ, ಓಕೆ. ಟಿಕೆಟ್ ತಗೊಂಡು ಇಲ್ಲಿಂದ ಜ್ಯೂಸ್ ಕುಡಿಯೋಕೆ ಹೋಗ್ಬೇಕು. ಆಮೇಲೆ ಸಿಗೋಣ ಅಂಕಲ್ ಸಾಕಡೆ. ಅದೇ ಇಲ್ಲ ಜನ. ಸೊ ಇನ್ನೊಂದು 10 ಮಿನಿಟ್ಸ್ ಟಿಕೆಟ್ ತೊಗೊಂಡು ಇಲ್ಲಿಂದ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗಬೇಕು ಜ್ಯೂಸ್ ಕುಡಿಯೋಕ್ಕೆ. ಏನಕ್ಕೆ ಅಂದರೆ ಸರ್ಕಾರಲ್ಲಿ ಜ್ಯೂಸ್ ಕುಡಿಬೇಕಂತೆ. ಸೊ ಅಲ್ಲೇ ಸೂಪರ್ ಆಗಿರುತ್ತೆ. ಸೊ ಅಲ್ಲೋಗಿ ಮೀಟ್ ಮಾಡೋಣ. ಬೈ. ಇಷ್ಟು 1 ಅವರ್ ಆದಮೇಲೆ ಬಡ್ದಾಡಿ ಟಿಕೆಟ್ ಈಸ್ಕೊಂಡಾಯ್ತು. 2 ಸಲ ಜಗಳ ಆಗೋ ಸಂಭವ ಆಯಿತು. ಇನ್ನೊಂದು ಮಗನಿಂದ ಆಗಿಲ್ಲ. ಶಾಂತ ಇಟ್ಕೊಂಡು ವರ್ತಿಸ್ಬೇಕು. ಶಿವಣ್ಣಂದು ಪಿಕ್ಚರ್ ಅಂದರೆ ಎಸ್ ಫಾರ್ ಶಿವಣ್ಣ, ಎಸ್ ಫಾರ್ ಶಾಂತತೆ. ಎಸ್ ಫಾರ್ ಏನೋ ನೆನಪಾಯ್ತು. ಬೇಡ ಅಲ್ಲ, ಫೈಟಿಂಗ್ ಪಿಕ್ಚರ್ ಬಂದ್ಬಿಟ್ಟು ಶಾಂತವಾಗಿರ್ಬೇಕು ಅಂತಾನೆ. ಸೊ ಇವಾಗ 8:45 ಟೈಮು. ಜ್ಯೂಸ್ ಕುಡಿಯೋಕೆ ಹೋಗ್ತಾಯಿದ್ದೀವಿ. ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋಷ್ಟರಲ್ಲಿ ನಮ್ಮದು ಜಂಬೂ ಸವಾರಿ ಬಂದಿರುತ್ತೆ. ಅಷ್ಟೊತ್ತಿಗೆ ಓಡಿಸ್ತೇನಾ ಪಕ್ಕ ಸ್ವಲ್ಪ ಮಿರರ್ ಏನು ಆಯ್ತು. ಬೈಕ್ ಡ್ರೈವಿಂಗ್ ಸ್ಕಿಲ್ಸ್ ಇನ್ನೂ ನೋಡಿಲ್ಲ ನೀವು. ನೋಡಿದ್ರೆ ಕಳೆದೋಯ್ತೀರಾ. ಸರಿ, ಓಕೆ. ಈಗ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಬಂದು ಪಿಕ್ಚರ್ ಹೆಂಗಿತ್ತು ಅಂತ ಹೇಳ್ತೀವಿ. ಹಿಂಗೆ ಒಂದು ಪಿಕ್ಚರ್ ರಿವ್ಯೂ ಮಾಡಿದ್ವಿ, ಹಾಕೋಕ್ಕೆ ಮನ್ಸು ಬರಲಿಲ್ಲ. ಯಾವುದೋ ಅಂತ ನಿಮಗೂ ಗೊತ್ತಾಗಿರುತ್ತೆ. ರೀಸೆಂಟಾಗಿ ಒಂದು ತಿಂಗಳಾಗಿತ್ತು. ಒಂದು ತಿಂಗಳಾಗಿಲ್ಲ, 1 ತಿಂಗಳಾಗಿತ್ತು. ಓಕೆ, ನೆಕ್ಸ್ಟ್ ಈಗ ಜ್ಯೂಸ್ ಕುಡ್ಕೊಂಡು ಬಂದು ಥಿಯೇಟ್ರಲ್ಲಿ ಸಿಗುವ. ಗಾಯ್ಸೋ ಸತ್ಕಾರ ಹತ್ರ ಬಂದ್ವಿ. ಈಗ ಇಬ್ಬರು ಒಂದೊಂದು ಜ್ಯೂಸ್ ಕುಡ್ಕೊಂಡು ಮತ್ತೆ ಇಲ್ಲಿಂದ 4 ಕಿಲೋಮೀಟ್ರು ಬಂದ್ಬಿಟ್ಟು ಕ್ಯಾರೆಟ್ ಮಿಕ್ಸ್ ಕೊಡಿ. ಈ ಸತ್ಕಾರಲ್ಲ, ಎಲ್ಲ ಸತ್ಕಾರಲ್ಲ. ಇದು ಹೋಮ್ ಸತ್ಕಾರ ಕಣ. ಫಸ್ಟ್ ಕಾಫಿ ಬಟ್ ಸೇಮ್ ಕ್ಯಾರೆಟ್ ಮಿಕ್ಸ್. ಸರಿ, ಓಕೆ. ನಂಗೆ ಪೈನಾಪಲ್. ಒಂದು ಕ್ಯಾರೆಟ್, ಒಂದು ಪೈನಾಪಲ್ ಇಲ್ವಾ? ಹೌದಾ, ಕ್ಯಾರೆಟೇ ಕೊಟ್ಬಿಡಿ 2. ಬಟರ್ ಫ್ರೂಟ್ ನೀವಲ್ಲ, ಅಲ್ಲ, ಹಿಂಗೆ ವಿಡಿಯೋ ಮಾಡ್ತಿದ್ನಲ್ಲ, ಅವ್ರು ನನ್ನ ಯಾಕೆ ತೆಗಿತಾನೆ ಅವರು ಅನ್ಕೊಬಿಟ್ರು. ಅವ್ರನ್ನ ತೆಗಿಯೋ. 2 ಕ್ಯಾರೆಟ್ ಕೊಟ್ಬಿಡಿ. ಇನ್ಯಾವುದೈತೆ? ಬೇಡ. 2 ಕ್ಯಾರೆಟ್ ಕೊಡಿ. ಮುಗ್ದೋಯ್ತಾ ಸೀಸನು? ಸರಿ, 2 ಕ್ಯಾರೆಟ್ ಕೊಟ್ಬಿಡಿ. ಆಮೇಲೆ ಪಿಸ್ತಾ ಮಿಲ್ಕ್ ಶೇಕ್ ಕುಡ್ಕೊ ಹೋಗೋಣ. ಇಲ್ಲ ರೋಲ್. ರೋಲ್ ಪಿಸ್ತಾ ಬೇಡ. ರೋಲ್. ಓಕೆ. ರೋಲ್ ಅಂದ್ರೆ ಗೊತ್ತಾ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನು. ಎಲ್ಲ ಮಾಡಕ್ ಹೋಗ್ಬಿಡಿ. ಹಾಕಲ್ಲ, ಹಾಕಿ ಹಾಕಿ ಇದೇ ತಮ್ಮನೇಲಿ ಇಡ್ತೀನಿ. ಕೈಯಲ್ಲಿ ಎಡಿಟಿಂಗಲ್ಲಿ ಒಂದು ಇಟ್ಬಿಡಿ, ಇದೇ ತಮ್ಮನೇಲಿ ಇಡ್ತೀನಿ. ಇವ್ನು ಹೇಳಂದಲ್ಲ, ಯಾರು ಮಾಡಕ್ ಹೋಗ್ಬಿಡಿ. ನಾನೇ ಮಾಡಲ್ಲ, ನೀವು ಯಾಕೆ ಮಾಡ್ತೀರಾ? ಮಾಡ್ತಾರೆ, ಅದಕ್ಕೆ ತೋರಿಸಿದೆ. ಎಷ್ಟು ಕರೆಕ್ಟಾಗಿ ತೋರಿಸೋ ಗೊತ್ತಾ? ಅದನ್ನು ಸ್ಲೋ ಮೋಷನಲ್ಲಿ ರಿವೈಂಡ್ ಮಾಡಾಕ್ತೀನಿ. ಸೊ ಇವ್ರ ಹತ್ರ ಬಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಕುಡೀರಿ, ಸಕ್ಕತ್ತಾಗಿರುತ್ತೆ. ಲೊಕೇಶನ್ ಸತ್ಕಾರ. ಸೊ ಜ್ಯೂಸ್ ಕುಡ್ಬಿಟ್ಟು ರೋಲ್ ತಿನ್ಕೊಂಡು ಪಿಕ್ಚರ್ಗೆ ಹೋಗೋಣ, ಆಮೇಲೆ ರಿವ್ಯೂ ಹೇಳ್ತೀನಿ. ಸತ್ಕಾರಲ್ಲಿ ವ್ಲಾಗ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಇದು ನಡೀತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸು ಏನಂದರೆ ಫಸ್ಟು ರೆಕಗ್ನಿಷನ್. ಫಸ್ಟು ನಿಮ್ಮ ವ್ಲಾಗ್ಸ್ ನೋಡಿದೆ ಅಂದರು. ಆಮೇಲೆ ನಂಬಿಲ್ಲ ನಾನು. ಆಮೇಲೆ ಕರೆಕ್ಟಾಗಿ ಹೇಳಿದ್ರು, ನೀವು ಬೆಟ್ಟಕ್ಕೆ ಹೋಗಿದ್ರಲ್ವ ಆ ವ್ಲಾಗ್ಸ್ ನೋಡಿದೆ ಅಂತ. ಸೊ ಅವಾಗ ನೋಡೋದೆ ಅಂತ ಕನ್ಫರ್ಮ್ ಆಯಿತು. ನನಗೆ ಮಾತಾಡ್ತಾ ಅವ್ರು ಎಲ್ಲಿರೋದು ಕುಮಟಲಿರೋದಂತೆ. 1 ಅವರ್ ಕುಮಟ. 2-3 ಲೊಕೇಶನ್ಸ್ ಹೇಳೋರೆ.
ಆದಷ್ಟು ಬೇಗ ಹೋಗ್ತೀವಿ. ನಂಬರ್ ಕೊಟ್ಟು ಚೆನ್ನಾಗಿ ಫ್ರೆಂಡ್ ಆಗೋರೆ. ನೆಕ್ಸ್ಟ್ ಇನ್ನು ಅಡ್ಡ ಅದೇನೆ ನಮ್ಮ ರೂಮಲ್ಲ, ಒಳ್ಳೆ ಅಡ್ಡ. ಹೆಂಗೋ ಎಷ್ಟು 55 ಕ್ಯಾರೆಟ್ ಮಿಲ್ಕ್ಷೇಕ್ ಸೂಪರ್ ಆಗಿ ಸಾಕಾಗಿತ್ತು. ಯಾರನ್ನ ಮರಿಯಪ್ಪನ ಬಳ್ಳಿ ಎಲ್ಲ ಕೆಂಗೇರಿ ಸುತ್ತಮುತ್ತ ಇದ್ದರೆ ಓಂ ಸತ್ಕಾರ್ ಅಂತ, ಅದು ಮರಿಯಪ್ಪನ ಬಳ್ಳಿ ಅಲ್ಲ, ದೊಡ್ಡ ಬಸ್ತಿ ರೋಡಲ್ಲಿ ಇರೋದು. ಟ್ರೈ ಮಾಡಿ, ಫ್ರೀ ಪ್ರಮೋಷನ್, ಎಂಜಾಯ್ ಮಾಡಿ. ಸೊ ಈಗ ಈ ರೋಲ್ಸ್ ತಿನ್ಕೊಂಡು ಹೊಟ್ಟೆ ಸಿಗಿತ್ತು. ರೋಲ್ಸ್ ತಿನ್ಕೊಂಡು ನೆಕ್ಸ್ಟು ಡೈರೆಕ್ಟ್ ಭೈರತಿ ರಣದಲ್ಲಿ ಮೀಟ್ ಇದೆ. ನಮ್ಮ ಜಂಬೂ ಸವಾರಿ ಇನ್ನೂ ಬಂದಿಲ್ಲ, ಬರಬೇಕು. ಜಂಬೂ ಸವಾರಿಗಾಗಿ ವೇಟಿಂಗ್. ಮೈಸೂರು ಜಂಬೂ ಸವಾರಿ ಕಾಯ್ದಂದ್ರೆ ಈ ನಮ್ಮ ಮಗನ ಜಂಬೂ ಸವಾರಿ ಅಂತ ಬರ್ತಾನೆ. ನಮ್ಮ ಭಾವ ಏನಂತ ಬೈದ್ರಿ ಇವತ್ತು? ಯಾರು? ನಮ್ಮ ಭಾವ ಏನೋ ಅಂದ್ರು ಅಂತ ನಾ ಮರ್ಕೋಯ್ತು ಬರ. ಕಾಡ್ಪಾಪ ಬೇಜಾರೈತೆ, ಬೇಡ ಲಾಗಲ್ಲಿ ನೋಡಿದ್ರೆ ಬೇಜಾರಾಗಲ್ಲ ಮಗ, ಖುಷಿ ಐತೆ. ಪ್ರಮೋಷನ್ ಅವನಿಗೂ ಪ್ರಮೋಷನ್. ಇನ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ರಾಬಿಟ್. ಅಲ್ಲ, ನಾವು ಇಂಟೆಲಿಜೆಂಟ್ ಕೆಲಸ ಮಾಡ್ತೀವಿ ಅಂತ ಒಂದು ದೊಡ್ಡ ಕೆಲಸ ಮಾಡ್ಕೊಬಿಟ್ಟಿದ್ದೀವಿ ನಾವು. ಇದು ಸಕ್ಕತ್ತಾಗಿರುತ್ತೆ, ಕಾಲು ಆರಾಮಾಗಿ ಇಟ್ಕೋಬೋದು. ಅಂದರೆ ಹಿಂಗೆ ಬೆಂಡಾದ್ರೆ ಏನೋ ಕಾಣ್ತಾನೆ ಇಲ್ಲ, ಹಿಂಗೆ ಮುಂದೆ ಕುತ್ಕೊಂಡು ನೋಡ್ಬೇಕಾಯ್ತದೆ. ಸೊ ಇಟ್ಸ್ ಓಕೆ. ಲಾಸ್ಟ್ ಟೈಮಲ್ಲಿ ಇದೆ ಸೀಟ್ ಸಿಕ್ಕಿದ್ದು ಇಲ್ಲಾಂದರೆ ಕೆಳಗೆ ಮುಂದೆ ಕೂರ್ಬೇಕಿತ್ತು. ಆ್ಯಕ್ಚುಲಿ ಕೆಳಗೆ ಕುತ್ಕೋಬೋದಿತ್ತು ಅಂತ ಚೆನ್ನಾಗಿ ಕುತ್ಕೊಂಡಿದ್ರೆ ಆರಾಮಾಗಿ ಕುತ್ಕೋಬೋದಾಯ್ತು. ನೀನು ಹೇಳಿದ್ದು ಇಲ್ಲಿಲ್ಲ ಇಲ್ಲಿ ಅಂತ ಹೇಳಿದ್ ನೀನು. ಆದರೆ ಫಸ್ಟು ಕೆಳಗೆ ಹೇಳ್ದೋ ನಾನೇ. ಹೋಗ್ಲಿ, ಇಟ್ಸ್ ಓಕೆ, ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ನಮ್ಮ ಜಂಬೂ ಸವಾರಿ ಸಾಯಂಕಾಲ ಒಂದು ಶಾಪ್ ಆಗ್ಬಿಟ್ಟೆ. ಅದು ಯಾವುದೋ ದೇವತೆ ಓಡಾಡ್ಬೇಕಾದ್ರೆ ಅಷ್ಟು ಬಿಟ್ಟಿತ್ತು. ವರ್ಕ್ ಆಗಿದೆ, ಬಟ್ ಬರ್ತಾನೆ. ಜಾಕೆಟ್ ತಗೊಂಡ್ಬೇಕಾದ್ರೆ ಕೇಳಿಸ್ಕೊಳ್ಳಿ, ಸ್ಪೀಕರ್ ಹಾಕೋ. ಹಲೋ, ಇನ್ನೂ ಆಚೆ ಬಂದಿಲ್ವೇನಾ? ಕೆಳಗೆ ಬಂದು ಫೋನ್ ಮಾಡು. ಒಳಗೆ ಬಂದ್ವಿ ನಾವು. ಬಾತ್ರೂಮ್ ಅಲ್ಲಿ ಇರೋದು ಇನ್ನೂ ಕೇಳಿಸ್ತಾ ಇತ್ತು ಕಣೋ ನನಗೆ. ನಾವು ಸರಿ ಆಯ್ತು, ಕೆಳಗೆ ಬಂದು ಫೋನ್ ಮಾಡಿ. ನಾವು ಒಳಗೆ ಬಂದ್ವಿ. ಬೇಡ, ಒಳಗೆ ಬಂದಿದ್ವಿ, ಕೆಳಗೆ ಬಂದು ಜಾಕೆಟ್ ಎತ್ಕೊಬ, ಒಂದು ಚಳಿ ನಡುಕ್ತಾವನೆ. ಓಕೆ, ಬಾಯ್. ಓಕೆ ಗೈಸ್, ಇಂಟರ್ವಲ್ ಒಂದ್ಸಲ ಸಿಗುವ, ಮತ್ತು ಪಿಕ್ಚರ್ ಆದಮೇಲೆ ಒಂದ್ಸಲ ಸಿಗೋಣ. ಅಲ್ಲ, ಜಗತ್ತಲ್ಲಿ 3 ಥರ ಜನ ಇರ್ತಾರೆ. ಒಬ್ರು ಟೈಮಿಗೆ ಬರೋರು, ಒಬ್ರು ಟೈಮ್ಗಿಂತ ಚೂರು ಲೇಟಾಗಿ ಬರೋರು, ಇನ್ನೊಬ್ರು ಟೈಮಿಗೆ ಬರದೇ ಇರೋರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹಂಗಲ್ಲ ಕಣ, ಟೈಮ್ಗಿಂತ ಮುಂಚೆ ಬರೋರು, ಟೈಮು ಕರೆಕ್ಟಾಗಿ ಬರೋರು, ಟೈಮ್ ಆದ್ಮೇಲೆ ಬರೋರು. ಅದರಲ್ಲಿ ಇವನು 3ನೇ ಜೊತೆಗಿದ್ದು. ಅಲ್ಲ ಗೈಸ್, ಇದರಲ್ಲಿ ಶೋ 10 ಗಂಟೆ ಶೋ ಅಂದರೆ 10 ಗಂಟೆಲಿ ಬಾತ್ರೂಮ್ ಅಂತ 10 ಗಂಟೆಲಿ ಬಾತ್ರೂಮಲ್ಲಿ ಇಟ್ಟು ಕೆಲಸ ಮುಗಿಸ್ಕೊಂಡು ಮನೆಯಿಂದ ಹೋಗ್ಬಿಟ್ಟು 10:30 ಇಲ್ಲಿ ಬಂದರೆ ಮೂವಿನ ಹೋಗ್ಬಿಟ್ಟು ಆಮೇಲೆ ಮಗ ಏನಾಯ್ತು ಅಂತ ಕೇಳಿದ್ರೆ ಏನೋ ನನ್ನ. ಓಕೆ, ಒಂದು ಆಕ್ರೋಶ ನಂಗೆ ಅರ್ಥ ಆಗುತ್ತೆ. ಒಂದು ಖುಷಿ ಏನಂದರೆ ನೈಟಲ್ಲಿ ಫುಲ್ಲು ಫ್ಯಾಮಿಲಿ ಆಡಿಯನ್ಸೇ ಅವರೇ. ಸೊ ನೋಡ್ಬೋದು, ಈಗ ಬೆಳ್ಕೊಂಡಿದೆ, ನೋಡ್ಬೋದು. ಪರವಾಗಿಲ್ಲ, ಎಲ್ಲ ಫ್ಯಾಮಿಲಿ ಒಳ್ಳೆ ಮೂವಿ ರಿವ್ಯೂ ಮತ್ತು ಸಕ್ಕದಾಗ ಬಂದಿತ್ತು ಎಲ್ಲ ಕಡೆ. ಸೊ ನಾವು ನೋಡಿ ಏನಾಗಿದೆ ಫೀಲ್ ಮಾಡುವ. ಆಯ್ತು, ಜಾಸ್ತಿ ಆಯಿತು ಸಾಕು. ನೆಕ್ಸ್ಟ್ ಬ್ಲಾಗ್ ಅಂತೀನಿ. ಪಿಕ್ಚರ್ ಆದ್ಮೇಲೆ ಸಿಗೋಣ. ಬೈ ಬಾಯ್. ನನ್ನ ಕಕ್ಷಿದಾರರಾದ ಹನುಮಂತು ಅನ್ನೋರನ್ನ ಕಟ್ಕಟ್ಟೆ ಇಂಟ್ರೊಡಕ್ಷನ್ ರಿಕಾರ್ಡ್ ಅಂತ ಲಾಸ್ಟ್ ನಮ್ಮ ಸವಾರಿ ಬಂದೈತೆ. ಜಂಬೂ ಸವಾರಿ 10 ನಿಮಿಷ ಲೇಟ್ ಆಗಿ 15 ನಿಮಿಷ ಲೇಟು. 15 ನಿಮಿಷ ಲೇಟು. 15 ನಿಮಿಷ ಆಮೇಲೆ ಹೇಳ್ತೀನಿ ಗೈಸ್, ಫಸ್ಟ್ ಅರ್ಧ ಗಂಟೆ ಬೋರು, ಲ್ಯಾಗೆ ಫುಲ್ಲು. ಬಟ್ ಆಮೇಲೆ ಇಂಟರ್ವಲ್ ಸೀನ್ ಒಂದು ಬಟ್ 10 ನಿಮಿಷ ಮುಂಚೆ ಒಂದು ಎಲಿವೇಶನ್ ಸಿಗುತ್ತೆ. ಮೂವಿ ಹಿಂಗೆ ಹೋಯ್ತಾ ಇರುತ್ತೆ, ಸಡನ್ನಾಗಿ ಹಿಂಗೆ ಇರುತ್ತೆ, ಇಂಟರ್ವಲ್ ತನಕ ಆಗೈತೆ. ಬಟ್ ಆದರೆ ಅದು ಬೇಕು ಮಗ, ಅರ್ಧ ಗಂಟೆ ಅದು ಈ ಥರ ಇಂಟ್ರೊಡಕ್ಷನ್ಗೆ ಬೇಕು. ಇವನು ಯಾವುದೋ ಕೂರ್ಗು ಇಲ್ಲ, ಇಲ್ಲಿ ಬಂದಂಗೆ ಚಳಿಗೆ ಹೆಂಗೆ ಕೂತ ನೋಡಿ. ಯಾರ್ದು ಇದು? ಇವನು ಯಾರು? ನೀವು ಯಾರ್ದದು? ತಗೊಬಂದೆ. ನಿಮ್ಮ ಮನೆದೇ ತಾನೇ ಅದು? ಮನೇಲಿತ್ತು. ಸೊ ಫುಲ್ ಮೂವಿ ಆಗಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಥಿಯೇಟ್ರು ಅಲ್ಲಿಂದ ಇಲ್ಲಿಗೆ ಪ್ರಮೋಷನ್ ಕೊಟ್ಟು ಎ ಸಿ ಆಯ್ತು ಇಲ್ಲಿ. ಗಾಳಿ ಕಣ, ಎ ಸಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ, ಅದಕ್ಕೆ ಬರೀ ಗಾಳಿ ಬರ್ತೈತೆ. ಸೀರಿಯಸ್ ಆಗಿ ಇಲ್ಲ, ಗ್ಯಾಸ್ ಓಡಿಸ್ತಾ ಇರಬೇಕು. 18 ಸೀಟ್ ನಂಬರ್ ಒಬ್ಬನೇ ಒಬ್ಬ ಟಿಕೆಟ್ ತಗೊಂಡ್ರೆ ಎಲ್ಲಿ ಅವಣ್ಣ? ಎಲ್ಲೋ ಹುಡುಗ 15 ಸೀಟ್ ನಂಬರಲ್ಲಿ ಇರ್ತಾನೆ ಮಗ, ಅಷ್ಟೇ. ಇನ್ಯಾವ್ದ್ರಲ್ಲಿ ಇರ್ತಾನೆ? ಸರಿ, ಇವಾಗ ಗೈಸ್ ಮೂವಿ ಇಂಟರ್ವಲ್ ಮುಂಚೆ ಸಾಕಾಗಿದೆ. ಇನ್ನು ಬರೀ ಡೀಸೆಲ್ಲು. ಸಿಗೋಣ.
ಇಂಟರ್ವಲ್ ಮುಂಚೆ ಬರೀ ವಿಸಲ್ ಕೇಳಿಸ್ಕೋಬೇಕು 5 ನಿಮಿಷನ ಒಂದು ಫೈಟ್ ಸೀನ್ 5 ನಿಮಿಷನ 5 to 10 ಮಿನಿಟ್ಸ್ 5 to 10 minutes. ಯಾವಾಗಿಂದ ಗೊತ್ತಾ ಎಲಿವೇಶನ್ ಹಿಂಗೆ No, ಯಾವಾಗಿಂದ ಅಂತ ಎಲ್ಲ ಹೇಳಂಗಿಲ್ಲ. ಬಡ ಬಡ ಸ್ಪಾಯ್ಲರ್ ಅದೊಂದು 15 ಮಿನಿಟ್ಸ್ ಅಂತಾನೆ ಇಟ್ಕೊಳ್ಳೋ ಎಲ್ಲೆಲ್ಲೋ ಅಲ್ಲಿಂದ ಅಲ್ಲಿಂದ ಪಿಕ್ಚರ್ ಮಾತ್ರ ಲಾಸ್ಟ್ 10 ನಿಮಿಷ ಇಂಟರ್ವಲ್ ಲಾಸ್ಟ್ 10 ನಿಮಿಷ ಅಲ್ಟಿ ಇನ್ನು ಅರ್ಧ ಪಿಕ್ಚರ್ ಬಾಕಿ ಐತೆ ನೋಡೋಣ. ಇಲ್ಲಿಗೆ ಪ್ರಮೋಷನ್ ಸಿಕ್ಕಿರೋದು ಭಾರಿ ಖುಷಿ ಐತೈತೆ ಸ್ಕ್ರೀನ್ ಇಲ್ಲಿಂದ ನೋಡೋಕ್ಕೆ. ಆಮೇಲೆ ಇದರಲ್ಲಿ Picture ಅಲ್ಲ ಇದ್ರಲ್ಲಿ ಒಂದು ಕ್ಲಿಕ್ ಬೈಟ್ ಹಾಕ್ತೀವಿ ಏನು ಗೊತ್ತಾ, ಬಿಗ್ ಬಾಸು ಏನೋ ಬಿಗ್ ಬಾಸ್ ನೋಡ್ತಾ ಇದ್ರು ನೋಡು ಮುಂದೆ ಸಿಕ್ಕು ಅದಾಗ್ತೀವಿ ಕ್ಲಿಕ್ ಬೈಟ್ ಥರ ಹಾಕೋದು ಅದನ್ನ ರೀಲ್ಸ್ ಹಾಕ್ಲಿ ಏನೋ ಒಂದು ಹಾಕ್ತೀನಿ ಅದನ್ನು ಒಟ್ಟಿನಲ್ಲಿ ಈ ವಿಡಿಯೋ ಅಲ್ಲಿ ಇರುತ್ತೆ ಅದು ಎಲ್ಲ ಮುಗೀತು. ಸೊ ಪಿಕ್ಚರ್ ಹೆಂಗೈತೆ ಅಂದರೆ ಚೆನ್ನಾಗೈತೆ, ನೋಡ್ಬೋದು, ಒಂದು 2 ಸಲ ನೋಡ್ಬೋದು. ಫಸ್ಟ್ ಒಂದು ಅರ್ಧ ಗಂಟೆ ಹೆವಿ ಲ್ಯಾಗು, ಅದಾದಮೇಲಿಂದ ಒಂದು ಎಲಿವೇಶನ್ ಸಿಗುತ್ತೆ, ಅದು ಹಂಗೆ ಹಿಂಗೆ ಹೋಗುತ್ತೆ ಗ್ರಾಫು. ಸೊ ಚೆನ್ನಾಗೈತೆ ಪಿಕ್ಚರು. ನಮ್ಮ ಶೀಲನ್ ಕೇಳೋಣ ಹೆಂಗೈತೆ ಅಂತ. ಹೆಂಗೈತೋ ಮೂವಿ ಚೆನ್ನಾಗಿದೆ, ಸೌಂಡು ಗಿಂಡ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಇಂಟರ್ವೆಲ್ಕಿಂತ ಬೇಗ ಮುಗಿಸು, ಟೈಮ್ ಇಲ್ಲ. ಇಂಟರ್ವೆಲ್ಕಿಂತ ಒಂದು 10 ನಿಮಿಷ 10-15 ನಿಮಿಷ ಮುಂಚೆ ಅಲ್ಲಿಂದ ಮೂವಿ ಸ್ಟಾರ್ಟ್. ಅದಕ್ಕೆ ಮುಂಚೆ ಬರೀ ಸ್ಟೋರಿ ಒಂದು ಲ್ಯಾಗ್ ಒಂಚೂರು 1.5 ಅವರ್ ಮೂವಿಗೆ ಅದು ಅರ್ಧ ಗಂಟೆ ಚೂರು ಲ್ಯಾಗ್ ಇಟ್ಟವ್ರೆ ಅಷ್ಟೇ. ಅದಷ್ಟೇ 2 ಅವರ್ ಮೂವಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಮೂವಿ, ಚೆನ್ನಾಗೈತೆ. ಹೇಳ ಹೆಂಗೈತೆ ಮೂವಿ? ಧೈರ್ಯವಾಗಿ ಹೇಳು. ನನ್ಗೆ ಗೊತ್ತು ಸರ್, ಬಟ್ ನನಗೇನು ಗೊತ್ತಿಲ್ಲ ಸರ್, ಇವ್ರು ತುಂಬ ಒಳ್ಳೆಯವರು. ಫಸ್ಟ್ 15 ನಿಮಿಷ ನೋಡಿ ಮೂವಿ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ 15 ನಿಮಿಷ ಅವ್ನು ಬಂದಿರಲಿಲ್ಲ, ಯಾಕಂದ್ರೆ ಚೂರು ಏನೂ ಅರ್ಥ ಆಗ್ಲಿಲ್ವಾ? ಸಾಯಂಕಾಲ ಹಾಕಿ ಚಾಪ ಒಂಚೂರು ವರ್ಕೌಟ್ ಆಗಬೇಕು. ಮೂವಿ ಸಖತ್ತಾಗಿ ಮಾಡೋರೆ, ಒಳ್ಳೆ ಸ್ಕ್ರೀನ್ ಪ್ಲೇ. ನರ್ತನ್ ಒಳ್ಳೆ ಡೈರೆಕ್ಷನ್, ಶಿವರಾಜ್ ಕುಮಾರ್ ಒಳ್ಳೆ ಆಕ್ಟಿಂಗ್, ಲಾಂಗ್ ಡಿಫ್ರೆಂಟ್ ಏನು ಲಾಂಗ್ ಒಂದು ಒಳ್ಳೆ ಸ್ಟೋರಿನೇ ಇದೆ ಇದರಲ್ಲಿ. ಏನು ಲಾಂಗ್ ಶಿವನದು ಅದಕ್ಕೊಂದು ಸ್ಟೋರಿ ಐತೆ ಅಂತ ಹೇಳ್ತೀವಿ. ಸರಿ, ಓಕೆ ಗೈಸ್, ಪಿಕ್ಚರ್ ಚೆನ್ನಾಗೈತೆ. ಸೊ ಇಲ್ಲಿಗೆ ವ್ಲಾಗ್ ಏನು ಮಾಡೋಣ. ನಾಳೆ ಲೋಹಿತ್ ಬರ್ತಡೆ, ನಾಳೆ ಅಲ್ಲ ಇವತ್ತು 18ನೇ ತಾರೀಕು. ಸೊ ಬೆಳಗ್ಗೆ ಅಲ್ಲಿ ಬಿಡದಿಗೆ ಹೋಗ್ಬೇಕು. ಸೊ ಒಂದು ಮಾಡೋ ನಂದಷ್ಟೇ ಊರ್ ಬಾಗಿಲು ಹಾಕಿದ್ರೆ ಮಾಡ್ತೀನಿ ಕಣ ಒಂದು ನಾಳೆ. ಸೊ ಅವನಿಗೂ ಆಲ್ರೆಡಿ ಗೊತ್ತೆ, ಅವನೇ ಟೈಮಿಂಗ್ಸ್ ಹೇಳೋಣ ಇಷ್ಟೊತ್ತಿಗೆ ಬಾ ಅಂತ. ಸೊ ನಾಳೆ ಲೋಹಿತ್ ಬರ್ತಡೆ ಬೆಳಗ್ಗೆ ಅವನೇ ಟೈಮಿಂಗ್ಸ್ ಹೇಳ್ತಾನೆ. ಸೊ ಬೆಳಗ್ಗೆ ಹೋಗಿ ಲೋಹಿತ್ ಬರ್ತಡೆ ಮಾಡಿ ನಾಳೆ ಬೇರೆ ವ್ಲಾಗ್. ಸೊ ಇವತ್ತು ಈ ವ್ಲಾಗ್ ಇಟ್ಟಾಯಿತು. ಮೂವಿ ಚೆನ್ನಾಗೈತೆ, ಎಲ್ಲರೂ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್. ಸಮಯ ಬಂದು 1 ಗಂಟೆ. ಓಕೆ ಬಾಯ್. ಇವಾಗ ಹೋಗಿ ಇವನ್ನ ಮನೆಗೆ ತಾಕಿ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಹೋಗೋ ಬರೋ ನಾಯಿಗೆಲ್ಲ ಚುಡಾಯಿಸ್ತಾರೆ. ದಯವಿಟ್ಟು ಇವ್ರ ಮೇಲೆ ಯಾರನ್ನ ಕೇಸ್ ಹಾಕೋರಿದ್ರೆ ಹಾಕ್ಬೋದು. ಒಳ್ಳೆ ಲಾಯರ್ನ ನಾನೇ ಹಿಡ್ಕೊಡ್ತೀನಿ. ನಾಯಿ ಹಾಕ್ಲಿ, ನೀನೇನಕ್ಕೆ ಹಾಕ್ತೀಯಾ? ಹಿಂಸೆ ಕೊಟ್ಟಿರೋದು ಅದಕ್ಕೆ ಯೋಚನೆ ಮಾಡಬೇಕಾಗಿರೋ ಪಾಯಿಂಟು. ಸರಿ, ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.